ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಗೀ ರೈಸ್ ರೆಸಿಪಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಮೊದಲಿಗೆ ಗೀ ರೈಸ್ ಮಾಡೋದಕ್ಕೆ ಇಲ್ಲಿ ಒಂದು ದಪ್ಪ ಟೊಮಾಟೋನ ಸಣ್ಣದಾಗಿ ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಅದು ಇಬ್ಬರು ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಕರಿಬೇವು ಮತ್ತು ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನಕಾಯಿ 2 ಅಥವಾ 3 ದಪ್ಪದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಹಾಲು, ಹಸಿ ಹಾಲು ಕೂಡ ಹಾಕೊಬೋದು. ನಾನು ಕಾಯಿಸಿದ್ದೀನಿ, ಆದರೆ ಸಕ್ಕರೆ ಎಲ್ಲ ಹಾಕ್ಬಾರ್ದು, ಅದರಿಂದ ನಾನು ಕಾಯಿಸಿರೋ ಹಾಲಿತ್ತು ಅದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಚಕ್ಕೆ ಮಸಾಲ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಇದು ಪಲಾವ್ ಎಲೆ ನಮ್ಮ ತೋಟದ್ದೇನೆ, ನೆನ್ನೆ ಊರಿಗೆ ಹೋಗಿದ್ನಲ್ಲ ಅದರಿಂದ ಊರಿಂದ ತೊಗೊಂಡ್ಬಂದಿದ್ದೆ. ಅದನ್ನು ಒಂದು 3 ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಇದೆಲ್ಲರಿಗೂ ಗೊತ್ತಾಗಿರುತ್ತೆ, ಚಕ್ಕೆ ಲವಂಗ ಮತ್ತು ಕೇಸರಿ ಹೂವು, ಮರಾಠಿ ಮಗ್ಗು ಮತ್ತು ಅನಾನಸ್ ಹೂವು, ಸೋಂಪು, ಟೇಸ್ಟಿಂಗ್ ಪೌಡರ್ ಸ್ವಲ್ಪ, ಕಲ್ಲು ಹೂವು, ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಶಾಲ್ಟ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು, ಅದಕ್ಕೆ ಯಾವುದ್ಯಾವುದು ಎಷ್ಟೆಷ್ಟು ಉಳಿಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಈ ಕಡೆ ರೆಡ್ ಚಿಲ್ಲಿ ಚಿಕನ್ ಮಾಡ್ಕೊತಾ ಇದ್ದೀನಿ. ಅದು ರೆಸಿಪಿ ಬೇಕು ಅಂತಂದರೆ ನಂಗೆ ತಿಳಿಸಿ, ನಾನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್. ಇಲ್ಲಾಂದರೆ ಯಾವಾಗ ನಾನೇ ಮಾಡ್ತೀನಿ. ನೀವು ಅಂದ್ಕೊಬೋದು ಏನು ನಿಮ್ಮ ಮನೇಲಿ ಎಣ್ಣೆ ಈ ಥರ ರೆಡ್ ಆಗಿದೆ ಅಂತ. ನಾನು ಒಂದು ಸತಿ ಕಬಾಬ್ಗೆ ಏನು ಎಣ್ಣೆ ಬಳಸಿರ್ತೀವೋ ಆ ಎಣ್ಣೆನಾದರೂ ನೆಕ್ಸ್ಟು ಅಡುಗೆಗೆ ಉಪಯೋಗಿಸ್ಕೊಂಡ್ಬಿಡ್ತೀನಿ. ಅದೊಂದು ಜಾಸ್ತಿ ದಿನ ಹಾಕೋ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯೋ ತನಕ ನಾನು ಈ ಕಡೆ ಚಿಲ್ಲಿ ಚಿಕನ್ಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಎಣ್ಣೆ ಹಾಕಿದೆ, ಅದು ಕಾದಿದೆ. ಇವಾಗ ಈರುಳ್ಳಿ ಮತ್ತು ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವು, ನಮ್ಮ ಮನೇಲಿ ಒಣಗೋಗಿರೋದಿತ್ತು, ಆದರೂ ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದು ಈ ಕಡೆ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿ ತನಕ ನಾವು ಈ ರೈಸ್ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಕಾಯಿಸ್ಕೊಂಡ್ವಿ. ಈಗ ನಾವು ಏನೇನು ತೊಗೊಂಡಿದ್ವಿ, ಚಕ್ಕೆ ಮಸಾಲ, ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡೋಣ. ಜಾಸ್ತಿ ಸೀಸ್ಬಿಟ್ರೆ ಫ್ಲೇವರ್ ಹೋಗಿ ಒಂಥರ ಬೇರೆ ಟೇಸ್ಟೇ ಬಂದ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಪೇಷನ್ಸಿಂದ ಹುರ್ಕೊಳ್ಳಿ. ಇದಕ್ಕೆ ನಾವು ಗೋಡಂಬಿನೂ ಬಳಸ್ತೀವಿ, ಆದರೆ ಗೋಡಂಬಿ ಖಾಲಿ ಆಗಿದ್ದರಿಂದ ಫ್ಲೇವರ್ ಆಗಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಬಳಸೋದ್ರಿಂದ. ಅದಕ್ಕೆ ಗೋಡಂಬಿ ಇರಲಿಲ್ಲ, ನೀವು ಹಾಕ್ಕೊಬೋದು, ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೊಟೊ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ಹಾಕೋದ್ರಿಂದ ಬೇಗ ಈರುಳ್ಳಿ ಟೊಮೊಟೊ ಸಾಫ್ಟ್ ಆಗುತ್ತೆ. ಅದರಿಂದ ಈಗ ಬಟಾಣಿ ಹಾಕ್ಕೊತಾ ಇದ್ದೀನಿ, ಹಸಿ ಬಟಾಣಿ. ನೀವು ಒಣಗಿರೋದನ್ನು ನೈಟ್ ಉಣ್ಣಿ ಹಾಕ್ಬಿಟ್ಟು ಬೆಳಗ್ಗೆ ಮಾಡೋರು ನೈಟ್ ಉಣ್ಣಿ ಹಾಕಿ ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾನು ನೈಟ್ ಮಾಡ್ತೀನಿ ಅನ್ನೋರು ಬೆಳಗ್ಗೆ ಉಣ್ಣಿ ಹಾಕಿ ನೈಟ್ ಮಾಡ್ಬೋದು, ಇಲ್ಲ ಹಸಿ ಬಟಾಣಿ ಇದ್ದರೆ ಉಪಯೋಗಿಸ್ಕೊಂಡು. ಈಗ ಇದೊಂದು 2 ನಿಮಿಷ ಬೇಯಲಿ. ಆವಾಗಲೇ ನಾನು ರುಬ್ಬಿಟ್ಕೊಂಡಿದ್ದೆ, ಏನು ಬೇಕು ಅದೆಲ್ಲ ಹಾಕ್ಕೊಂಡು ನಾನು ಇದನ್ನು ಬೇಕಾದರೆ ಯಾವಾಗಾನ ಮಾಡಿ ತೋರಿಸ್ತೀನಿ. ಈಗ ಟೇಸ್ಟಿಂಗ್ ಪೌಡರ್ ಸ್ವಲ್ಪ ಹಾಕ್ತೀನಿ. ಇವಾಗ ಇದಕ್ಕೇ ಸ್ವಲ್ಪ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಲ್ಲ, 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು 10-15 ನಿಮಿಷ. ನಾನೀಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ನೀವು ಕಾಯಲ್ಲಾದರೂ ಹಾಕ್ಕೊಬೋದು, ಹಾಲು ಬೇಕಾದರೂ ಹಾಕ್ಕೊಬೋದು.
ಪೂರ್ತಿ ಹಾಲೇ ಹಾಕಬೇಕು ಅಂತ ಏನಿಲ್ಲ. 1 ಲೋಟ ಹಾಲು ಹಾಕಿದ್ರೆ 3 ಲೋಟ, 2 ಪಾವ್ಗೆ ಹೇಳ್ತಾ ಇರೋದು. 2 ಲೋಟ ಅಕ್ಕಿಗೆ 1 ಲೋಟ ಹಾಲು, 3 ಲೋಟ ನೀರು ಹಾಕೊತೀನಿ. ಇಲ್ಲಿ ಗೀ ರೈಸ್ ರೆಡಿ ಆಯ್ತು. ಈಗ ನೀರು ಮಳ್ಳದ್ಮೇಲೆ ಅಕ್ಕಿ ಹಾಕೋದು. ಅಕ್ಕಿ ಹಿಂಗೆ ಮಳೆ ಬಂದಮೇಲೆ ಮಳ್ತಾ ಇರಬೇಕಾದ್ರೆ ನೀರು, ಆಮೇಲೆ ಅಕ್ಕಿ ಹಾಕಬೇಕು. ಆವಾಗಲೇ ನೆನೆಸಿಟ್ಟಂತ ಅಕ್ಕಿ ಇಷ್ಟೇ. 1 ವಿಸಲ್ ಹೊಡ್ಸಿದ್ರೆ ಇವಾಗ ಗೀ ರೈಸ್ ರೆಡಿ ಆಯಿತು. ಇವಾಗ ಕುಕ್ಕರ್ ವಿಜಿಲ್ 1 ವಿಸಲ್ ಹೊಡ್ಸ್ಕೊಳ್ಳೋಣ. ನಾನು ದಪ್ಪ ಅಕ್ಕಿ, ಮನೆ ಅಕ್ಕಿ, ನಾವು ಬೆಳೆದಿರೋ ಅಕ್ಕಿಯಿಂದ ಮಾಡಿರೋದು. ಹಿಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಪ್ರೆಗ್ನೆನ್ಸು ಕೂಡ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಸಣ್ಣ ಅಕ್ಕಿಲಿ ಉಪಯೋಗಿಸ್ಕೊಂಡು ಮಾಡ್ಕೊಬೋದು. ನಾನು ದಪ್ಪ ಅಕ್ಕಿಲಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.